ಈಗಾಗಲೇ ಮಳೆಗಾಲ ಶುರುವಾಗಿದೆ. ಈ ಕಾಲದಲ್ಲಿ ಬರುವಂಥ ಮಲೇರಿಯಾ, ಚಿಕನ್ಗುನ್ಯಾ ಮತ್ತು ಡೆಂಗ್ಯೂ ಕಾಯಿಲೆಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮಾಹಿತಿ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈಗ ಮಲೇರಿಯಾ, ಚಿಕನ್ಗುನ್ಯಾ ಮತ್ತು ಡೆಂಗ್ಯೂ ಇವುಗಳ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಈ ಮಲೇರಿಯಾವು ಪರಾವಲಂಬಿ ಪ್ಲಾಸ್ಮೋಡಿಯಂ ಎಂಬ ವೈರಸ್ನಿಂದ ಹರಡುತ್ತದೆ ಹಾಗೂ ಇದು ಸೋಂಕು ತಗುಲಿದ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ನಿಂತ ನೀರಿನಲ್ಲಿ ಮೊಟ್ಟೆ ಇಟ್ಟು ಈ ಮೊಟ್ಟೆ 2 ಹಂತಗಳಲ್ಲಿ ಸೊಳ್ಳೆಗಳಾಗಿ ಮಾರ್ಪಾಡಾಗುತ್ತದೆ. ಮೊದಲನೇ ಹಂತದಲ್ಲಿ ಮೊಟ್ಟೆ, ಪ್ಯೂಪ ಮತ್ತು ಲಾರ್ವಾ ಈ 3 ಹಂತಗಳು ನೀರಿನಲ್ಲೇ ಬೆಳವಣಿಗೆ ಹೊಂದುತ್ತದೆ. ಅನಂತರ 4ನೇ ಹಂತ ವಯಸ್ಕ ಸೊಳ್ಳೆ 5ರಿಂದ 14 ದಿನಗಳೊಳಗಾಗಿ ವಯಸ್ಕ ಸೊಳ್ಳೆಯಾಗಿ ಮಾರ್ಪಾಟಾಗಿ ಅದು ಸೋಂಕು ಹೊಂದಿದ ವ್ಯಕ್ತಿಯನ್ನು ಕಚ್ಚಿ ನಂತರ ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಮಲೇರಿಯಾ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಬನ್ನಿ ಫ್ರೆಂಡ್ಸ್, ಈಗ ಮಲೇರಿಯಾ ಕಾಯಿಲೆಯ ರೋಗ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಮಲೇರಿಯಾ ಕಾಯಿಲೆಯಲ್ಲಿ ಮೊದಲನೇದಾಗಿ ತೀವ್ರತರ ಅತಿಯಾದ ಜ್ವರ ಕಂಡುಬರುತ್ತದೆ. ಈ ಜ್ವರ ಬಂದ ಸ್ವಲ್ಪ ಹೊತ್ತಿನ ಬಳಿಕ ವಿಪರೀತ ಚಳಿ, ಕೈಕಾಲು ನಡುಕ, ತಡೆಯಲಾರದಷ್ಟು ಸೆಕೆ ಬಂದು ಜ್ವರ ಕಡಿಮೆಯಾಗಿ ಆನಂತರ ನಿಶ್ಶಕ್ತಿಯಿಂದ ಬಳಲುತ್ತಾನೆ. ಈ ರೀತಿಯ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣವೇ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಈ ಕಾಯಿಲೆಯು ಮಾರಣಾಂತಿಕವಾಗಿ ಪರಿಣಮಿಸಬಹುದು. ಬನ್ನಿ ಈಗ ಮಲೇರಿಯಾ ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ರೋಗದ ನಿಯಂತ್ರಣದ ಮುಖ್ಯ ವಿಧಾನ ಸೊಳ್ಳೆಗಳ ನಿಯಂತ್ರಣ. ಈ ಸೊಳ್ಳೆಗಳ ನಿಯಂತ್ರಣದ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಚಿಕನ್ಗುನ್ಯಾ ಮತ್ತು ಡೆಂಗ್ಯೂ ಬಗ್ಗೆ ಮಾತಾಡಬೇಕಾದ್ರೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಮುಂದಿನ ಚಿಕನ್ಗುನ್ಯಾ ಅಥವಾ ಡೆಂಗ್ಯೂ ಕಾಯಿಲೆ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿದುಕೊಳ್ಳೋಣ. ಚಿಕನ್ಗುನ್ಯಾ ಮತ್ತು ಡೆಂಗ್ಯೂ ಈ 2 ಕಾಯಿಲೆಗಳು ಸೋಂಕು ಹೊಂದಿದ ಈಡಿಸ್ ಈಜಿಪ್ಟೆ ಎಂಬ ಸೊಳ್ಳೆಯಿಂದ ಹರಡುತ್ತದೆ. ಇದು ಒಂದು ವೈರಸ್ನಿಂದ ಬರಬಹುದಾದಂಥ ಕಾಯಿಲೆಗಳು. ಸೋಂಕು ಹೊಂದಿದ ಈಡಿಸ್ ಈಜಿಪ್ಟೆ ಸೊಳ್ಳೆಯು ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಚಿಕನ್ಗುನ್ಯಾ ಅಥವಾ ಡೆಂಗ್ಯೂ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಮೊದಲನೆಯದಾಗಿ ಚಿಕನ್ಗುನ್ಯಾ ಲಕ್ಷಣಗಳು. ಚಿಕನ್ಗುನ್ಯಾದಲ್ಲಿ ಇದ್ದಕ್ಕಿದ್ದಂತೆ ತೀವ್ರ ರೀತಿಯ ಜ್ವರ, ಕೈಕಾಲುಗಳ ನೋವು, ಸಂಧಿಗಳಲ್ಲಿ ನೋವು ಮತ್ತು ಊತ ಬರುವಂಥದ್ದು, ವಿಪರೀತ ಸುಸ್ತು ಇತ್ಯಾದಿಗಳು ಕಾಣಿಸಿಕೊಳ್ಳುತ್ತದೆ. ಡೆಂಗ್ಯೂ ಜ್ವರದ ಲಕ್ಷಣಗಳು. ಇದರಲ್ಲೂ ಸಹ ತೀವ್ರತರ ಜ್ವರ, ಕೈಕಾಲುಗಳ ನೋವು, ಸಂಧಿಗಳಲ್ಲಿ ನೋವು ಹಾಗೂ ಕಣ್ಣಿನ ಹಿಂಭಾಗದಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ವಾಕರಿಕೆ, ವಾಂತಿ ಮುಂತಾದ ಲಕ್ಷಣಗಳು ಕಂಡುಬರುತ್ತವೆ. ಇಂಥ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬೇಕು. ಈ 2 ಕಾಯಿಲೆಗಳಿಗೆ ಯಾವುದೇ ನಿರ್ದಿಷ್ಟವಾದ ಔಷಧಿ ಮತ್ತು ಲಸಿಕೆಗಳು ಇರುವುದಿಲ್ಲ. ಈ ಮೇಲ್ಕಂಡ ಲಕ್ಷಣಗಳು ಕಂಡುಬಂದಲ್ಲಿ ಆಸ್ಪತ್ರೆಯ ವೈದ್ಯರ ಬಳಿ ಪರೀಕ್ಷಿಸಿಕೊಂಡು ನಿಮ್ಮ ಗುಣಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಪಡೆಯಬೇಕು. ಚಿಕನ್ಗುನ್ಯಾ ಮತ್ತು ಡೆಂಗ್ಯೂ ಕಾಯಿಲೆ ಇದೇನು ಮಾರಣಾಂತಿಕವೇನಲ್ಲ. ಸರಿಯಾದ ಸಮಯದಲ್ಲಿ ಗುಣಲಕ್ಷಣಗಳ ಅನುಗುಣವಾಗಿ ಚಿಕಿತ್ಸೆ ಪಡೆದರೆ ತಾನಾಗಿ ಸ್ವಲ್ಪ ದಿನದ ಮಟ್ಟಿಗೆ ವಾಸಿಯಾಗುತ್ತದೆ. ಇದರಿಂದ ಯಾರು ಭಯಪಡಬೇಕಾಗೇನಿಲ್ಲ. ಒಂದು ವೇಳೆ ಡೆಂಗ್ಯೂ ಕಾಯಿಲೆಯಲ್ಲಿ ಸಮಯಕ್ಕೆ ಸರಿಯಾದ ಗುಣಲಕ್ಷಣಗಳಿಗೆ ಹೊಂದುವಂತೆ ಚಿಕಿತ್ಸೆ ಪಡೆಯದಿದ್ದ ಪಕ್ಷದಲ್ಲಿ ಡೆಂಗ್ಯೂ ಮಾರಣಾಂತಿಕವಾಗಿ ಪರಿಣಮಿಸಬಲ್ಲದು. ಚಿಕನ್ಗುನ್ಯಾ ಮತ್ತು ಡೆಂಗ್ಯೂ ಕಾಯಿಲೆಯು ಮಾರಣಾಂತಿಕವೇನಲ್ಲ. ಇದರಿಂದ ಯಾರು ಭಯಪಡಬೇಕಾಗೇನಿಲ್ಲ. ಆದರೆ ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ಪಡೆಯದೇ ಇದ್ದರೆ ಡೆಂಗ್ಯೂ ಜ್ವರದಲ್ಲಿ ರಕ್ತದಲ್ಲಿನ ಕಿರುಬಿಲ್ಲೆಗಳು ಅಥವಾ ಪ್ಲೇಟ್ಲೆಟ್ಸ್ ಇವು ಕಡಿಮೆಯಾಗಿ ಮೂಗಿನಲ್ಲಿ ಮತ್ತು ಒಸಡು ಇತ್ಯಾದಿ ಭಾಗಗಳಲ್ಲಿ ರಕ್ತಸ್ರಾವ ಉಂಟಾಗಬಹುದು. ಇದರಿಂದ ಅನಾಹುತಗಳು ಸಂಭವಿಸಬಹುದು. ಈ ಕಾಯಿಲೆಗಳನ್ನು ನಿಯಂತ್ರಿಸಲು ಬಹುಮುಖ್ಯ ವಿಧಾನ ಸೊಳ್ಳೆಗಳ ನಿಯಂತ್ರಣ. ಈ ಸೊಳ್ಳೆಗಳ ನಿಯಂತ್ರಣದಲ್ಲಿ ಮೊದಲನೇದಾಗಿ
ಸೊಳ್ಳೆಗಳ ಉತ್ಪತ್ತಿಯನ್ನು ಕಡಿಮೆ ಮಾಡುವುದು. ಈ ಸೊಳ್ಳೆಗಳು ಇಂಥ ಸ್ವಚ್ಛ ನೀರಿನಲ್ಲಿ ಮೊಟ್ಟೆಯಿಟ್ಟು ಸೊಳ್ಳೆಗಳನ್ನು ಮಾಡುತ್ತದೆ. ಆನಂತರ ಈ ಸೊಳ್ಳೆಗಳು ಸೋಂಕಿತ ವ್ಯಕ್ತಿಯನ್ನು ಕಚ್ಚಿ ಆನಂತರ ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚಿದಾಗ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಧ್ಯತೆ ತುಂಬ ಇರುತ್ತದೆ. ಹಾಗಾಗಿ ಈ ಸೊಳ್ಳೆ ಉತ್ಪತ್ತಿ ತಾಣಗಳಾದಂತಹ ಮನೆಯ ಒಳಗಡೆ ನಾವು ನೀರನ್ನು ಬಹುಕಾಲ ಶೇಖರಿಸುವಂತಹ ಡ್ರಮ್, ಬ್ಯಾರಲ್, ಹೂಕುಂಡ, ಫ್ರಿಡ್ಜ್ನ ಹಿಂಭಾಗದಲ್ಲಿನ ನೀರು ಮತ್ತು ನಾವು ದನದ ಕೊಟ್ಟಿಗೆಯಲ್ಲಿ ಬಳಸುವಂಥ ನೀರು. ಸೊ ಇಂಥ ಸ್ಥಳಗಳಲ್ಲಿ ಸೊಳ್ಳೆಗಳು ಸಾಮಾನ್ಯವಾಗಿ ಕುಂತು ಮೊಟ್ಟೆಯನ್ನಿಟ್ಟು ವಯಸ್ಕ ಸೊಳ್ಳೆಗಳನ್ನು ಉತ್ಪತ್ತಿ ಮಾಡುತ್ತದೆ. ಸೊ ಮೊದಲು ಅಂಥ ಸ್ಥಳಗಳನ್ನು ನಾವು ಹುಡುಕಿ ಅಲ್ಲಿ ನಾಶಪಡಿಸಬೇಕು. ನಮ್ಮ ಬೈಲಿನಲ್ಲಿರುವಂಥ ಒಡೆದ ಮಡಿಕೆ, ತೆಂಗಿನ ಚಿಪ್ಪು, ಬಿಸಾಡಿದ ಟೈರು ಹಾಗೂ ಮನೆಯ ಮೇಲೆ ಬಿಸಾಡಿದ ತ್ಯಾಜ್ಯ ವಸ್ತುಗಳಲ್ಲಿ ಮಳೆ ಬಂದಾಗ ನೀರು ಶೇಖರಣೆಯಾಗಿ ಬಹುಕಾಲದಿಂದ ಶೇಖರಣೆಯಾಗಿ ಅದರಲ್ಲಿ ಸೊಳ್ಳೆಗಳು ಮೊಟ್ಟೆಯನ್ನಿಟ್ಟು ಸೊಳ್ಳೆ ಉತ್ಪತ್ತಿ ಮಾಡುತ್ತಿರುತ್ತದೆ. ಸೊ ಅಂಥ ಸ್ಥಳವನ್ನು ತೀವ್ರ ರೀತಿಯಿಂದ ನಾವು ಹುಡುಕಿ ಅದನ್ನು ನಾಶಪಡಿಸಿದರೆ ಮೊದಲನೇ ನಿಯಂತ್ರಣ ಕ್ರಮ ಸಾರ್ಥಕ. ನೀರಿನ ಅಭಾವ ಇರುವಂಥ ಸ್ಥಳಗಳಲ್ಲಿ ಬಹಳ ದಿನಗಳಿಂದ ನೀರನ್ನು ಶೇಖರಿಸಿಟ್ಟು ಅಂಥ ನೀರಿನಲ್ಲಿ ಲಾರ್ವಾ ಬೆಳವಣಿಗೆ ಹೊಂದುತ್ತದೆ. ಆದ್ದರಿಂದ ಪ್ರತಿ ಗ್ರಾಮ ಮತ್ತು ನೀರಿನ ಅಭಾವ ಇರುವಂಥ ಸ್ಥಳಗಳಲ್ಲಿ ಅಥವಾ ನೀರನ್ನು ತುಂಬ ದಿನಗಳಿಗೆ ಶೇಖರಿಸಿರುವಂತಹ ಸಂದರ್ಭಗಳಲ್ಲಿ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆಯಾದರೂ ನೀರನ್ನು ಖಾಲಿ ಮಾಡಿ ಡ್ರಮ್ಮು, ಬ್ಯಾರಲ್, ಸಿಮೆಂಟ್ ತೊಟ್ಟಿ ಇತ್ಯಾದಿಗಳನ್ನು ಉಜ್ಜಿ ತೊಳೆದು 3 ರಿಂದ 4 ಗಂಟೆ ಒಣಗಿಸಿ ಆನಂತರ ನೀರು ತುಂಬಿಕೊಳ್ಳುವುದರಿಂದ ಲಾರ್ವಾ ಬೆಳವಣಿಗೆಯನ್ನು ನಾವು ನಿಯಂತ್ರಿಸಬಹುದು. ಇದರಿಂದಾಗಿ ಸೊಳ್ಳೆ ನಿಯಂತ್ರಣವೂ ಸಹ ಆಗುತ್ತದೆ. ಮುಂದಿನ ವಿಧಾನ ಸ್ವಯಂ ರಕ್ಷಣಾ ವಿಧಾನ. ಈ ವಿಧಾನದಲ್ಲಿ ಸೊಳ್ಳೆ ನಿರೋಧಕಗಳಾದಂತಹ ಸೊಳ್ಳೆ ಬತ್ತಿ, ಸೊಳ್ಳೆ ಪರದೆ ಹಾಗೂ ಸೊಳ್ಳೆ ನಿರೋಧಕ ಕ್ರೀಮ್ಗಳನ್ನು ಕೈ ಕಾಲಿಗೆ ಹಚ್ಚಿಕೊಳ್ಳುವುದರಿಂದ ಸೊಳ್ಳೆಯ ಕಡಿತದಿಂದ ಪಾರಾಗಬಹುದು. ಹಾಗೂ ಪ್ರತಿದಿನ ರಾತ್ರಿ ಬೇವಿನ ಸೊಪ್ಪಿನ ಧೂಪವನ್ನು ಹಾಕುವುದರಿಂದ ಸೊಳ್ಳೆಗಳ ಕಡಿತವನ್ನು ಕಡಿಮೆ ಮಾಡಿಸಿಕೊಳ್ಳಬಹುದು. ಹಾಗೂ ಸೊಳ್ಳೆ ಕಡಿಯಲು ಅನಾನುಕೂಲವಾಗುವಂತಹ ಪೂರ್ತಿ ಉಡುಗೆಗಳನ್ನು ತರುವುದರಿಂದ ಸೊಳ್ಳೆ ಕಡಿತದಿಂದ ದೂರವಿರಬಹುದು. ಈ ನಿಟ್ಟಿನಲ್ಲಿ ನಿಮ್ಮ ಸ್ಥಳೀಯ ಪಂಚಾಯಿತಿ ಹಾಗೂ ಆರೋಗ್ಯ ಇಲಾಖೆ ಹಮ್ಮಿಕೊಳ್ಳುವ ಸೊಳ್ಳೆ ನಿಯಂತ್ರಣ ಎಲ್ಲ ಕ್ರಮಗಳಿಗೂ ತಾವು ಸಹಕಾರ ನೀಡಬೇಕು. ಕೊನೆಯದಾಗಿ ಜೈವಿಕ ನಿಯಂತ್ರಣ ಕ್ರಮಗಳು. ಈ ವಿಧಾನದಲ್ಲಿ ಗಪ್ಪಿ ಮತ್ತು ಗ್ಯಾಂಬ್ಯೂಸಿಯಾ ಎಂಬ ಮೀನುಗಳು ಲಾರ್ವಾಗಳನ್ನು ನಾಶಪಡಿಸುತ್ತದೆ. ಇಂಥ ಮೀನುಗಳನ್ನು ಸೊಳ್ಳೆ ನಿಂತ ಸ್ಥಳಗಳಲ್ಲಿ ಅಂದರೆ ಸಣ್ಣ ಕುಂಟೆ, ಕೆರೆ ಹಾಗೂ ತೆರೆದಿಟ್ಟಂತಹ ತೊಟ್ಟಿಗಳು ಇಂಥ ಸ್ಥಳಗಳಲ್ಲಿ ಮೀನುಗಳನ್ನು ಬಿಡುವುದರಿಂದ ಅದು ಲಾರ್ವಾ ನಾಶಪಡಿಸುತ್ತದೆ ಹಾಗೂ ಸೊಳ್ಳೆಗಳನ್ನು ನಿಯಂತ್ರಿಸುತ್ತದೆ. ನೋಡಿ ಫ್ರೆಂಡ್ಸ್, ಯಾವುದೋ ಒಂದು ಕಾಯಿಲೆ ಬಂದ ಮೇಲೆ ಅದನ್ನು ವಾಸಿ ಮಾಡಿಸಿಕೊಳ್ಳುವುದಕ್ಕಿಂತಲೂ ಅದು ಬರದ ಹಾಗೆ ತಡೆಯುವುದು ಬಹಳ ಮುಖ್ಯ. ಇದರಿಂದ ನಿಮಗೂ ಒಳಿತು ಹಾಗೂ ಸಮಾಜಕ್ಕೂ ಶ್ರೇಯಸ್ಸು. ವಿಶೇಷ ಸೂಚನೆ: ನಾನು ಈ ಮೇಲೆ ತಿಳಿಸಿದಂತಹ ಗುಣಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ತಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಹಾಗೂ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಫ್ರೆಂಡ್ಸ್, ಆದಷ್ಟು ಸಂಕ್ಷಿಪ್ತವಾಗಿ ಈ 3 ಕಾಯಿಲೆಗಳ ಬಗ್ಗೆ ಸಾಮಾನ್ಯ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸರಿಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೂ ಇದೇ ರೀತಿ ವಿಡಿಯೋಗಳು ತಾವು ನೋಡಬೇಕಂದುಕೊಂಡಲ್ಲಿ ಕೆಳಗಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ನೋಟಿಫಿಕೇಷನ್ ಆನ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು ಮಾತು: ಪ್ರತಿ ವರ್ಷ ಜೂನ್ ತಿಂಗಳಿನಲ್ಲಿ ಮಲೇರಿಯಾ ವಿರೋಧಿ ಮಾಸಾಚರಣೆಯನ್ನು ಆಚರಿಸಲಾಗುತ್ತದೆ ಹಾಗೂ ಜುಲೈ ತಿಂಗಳಿನಲ್ಲಿ ಡೆಂಗಿ ವಿರೋಧಿ ಮಾಸಾಚರಣೆ ಆಚರಿಸಲಾಗುತ್ತದೆ. ಸೊ ಸಾರ್ವಜನಿಕರು ನಾನು ತಿಳಿಸಿದಂಥ ಈ ಎಲ್ಲ ಸೊಳ್ಳೆ ನಿಯಂತ್ರಣ ವಿಧಾನಗಳನ್ನು ಪಾಲಿಸಿ ಈ ಕಾಯಿಲೆಗಳಿಗೆ ತುತ್ತಾಗದಂತೆ ತಮ್ಮನ್ನು ಹಾಗೂ ತಮ್ಮ ಕುಟುಂಬದವರನ್ನು ಕಾಪಾಡಿಕೋಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ